ಸುಬ್ಬು, ಜಾಗ ತುಂಬಾ ಚೆನ್ನಾಗಿದೆ. ಇದೇ ಜಾಗ ಫೈನಲೈಸ್ ಮಾಡೋಣ. ಹ್ಞೂ ಯಜಮಾನ್ರೆ, ಜಾಗ ತುಂಬ ಚೆನ್ನಾಗಿದೆ. ಆದರೆ ಗಾಳಿ ಬೆಳಕು ಯಾವ ಕಡೆಯಿಂದ ಬರುತ್ತೆ ಕರೆಕ್ಟಾಗಿ ನೋಡ್ಕೋಬೇಕು. ಆಮೇಲೆ ಮಕ್ಕಳಿಗೆ ಪ್ಲೇ ಗ್ರೌಂಡ್ ಅಂತೂ ತುಂಬ ದೊಡ್ಡದಾಗಿರ್ಬೇಕು. ಓಕೆ ಸರ್. ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹಾಲ್ ಇದೆಯಲ್ಲ, ಅದಂತೂ ದೊಡ್ಡದಾಗಿ ಮಾಡ್ಬಿಡಿ. ಈ ಬೇರೆ ಸ್ಕೂಲ್ಗಳಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ನಡೆದಾಗ ಅರ್ಧ ಗಂಟೆ ಟೈಮ್ ಆಯಿತು ಅಂತ ಅಪ್ಪ ಅಮ್ಮನ ಕಳಿಸ್ಬಿಡ್ತಾರೆ. ನಾವು ಹಂಗೆ ಮಾಡಬಾರ್ದು ಯಜಮಾನ್ರೆ. ಮಕ್ಕಳು ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವ್ರ ಮಡ್ಲಲ್ಲಿ ಮಲ್ಕೊಂಡು ಅವ್ರ ಜೊತೆ ಊಟ ಮಾಡಿ ಆಮೇಲೆ ಅವ್ರನ್ನ ಕಳಿಸ್ಕೊಡೋ ಥರ ಇರ್ಬೇಕು ಯಜಮಾನ್ರೆ. ನಿನ್ ಮಾತು ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಕಣ. ನಿನ್ ಬಗ್ಗೆ ಹೆಮ್ಮೆನೂ ಆಗುತ್ತೆ. ಒಟ್ನಲ್ಲಿ ಸಿಲೆಬಸ್ ಕಲಿಸೋ ಬರೀ ಕಟ್ಟಡ ಆಗಬಾರ್ದು ಶಾಲೆ ಅಂತ ನಿನ್ನ ಅನಿಸಿಕೆ. ಒಟ್ನಲ್ಲಿ ಮಕ್ಕಳುಗಳಿಗೆ ಭಾವನೆಗಳನ್ನ ಕಲಿಸೋ, ಸಂಸ್ಕಾರಗಳನ್ನ ಕಲಿಸೋ ಸ್ವರ್ಗದಂತ ವಾತಾವರಣ ಇರಬೇಕು ಅಂತ ಇದೆಯಾ? ಸರ್, ನಾನು ಇದುವರೆಗೂ ಎಷ್ಟೋ ಶಾಲೆಗಳಿಗೆ ಪ್ಲಾನಿಂಗ್ ಮಾಡಿದ್ದೀನಿ ಸರ್. ಆದರೆ ಈ ರೀತಿ ಯೋಚನೆ ಮಾಡಿ ರಿಕ್ವೈರ್ಮೆಂಟ್ ಮಾಡ್ತಿರೋದು ಇದೆ ಮೊದಲು ಸರ್. ಖಂಡಿತ ಸರ್, ನೀವು ಹೇಳಿರೋ ಚೇಂಜಸ್ ಎಲ್ಲ ಮಾಡಿ ನಾನು ನೆಕ್ಸ್ಟ್ ಬೇರೆ ಡ್ರಾಯಿಂಗ್ ರೆಡಿ ಮಾಡಿ ತರ್ತೀನಿ. ನೀವು ಓಕೆ ಅಂದಮೇಲೆ ಕೆಲಸ ಶುರು ಮಾಡ್ಬೋದು. ಸರಿ, ಒಳ್ಳೇದು. CM ಸಾಹೇಬ್ರ ಕೈಲೇ ಗುದ್ಲಿ ಪೂಜೆ ಮಾಡಿಸೋಣ. ಯಜಮಾನ್ರೆ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಹೇಳ್ಬೋದಾ? ಅಲ್ಲ ಕಣೋ, ತಪ್ಪು ತಿಳ್ಕೋದೇನೋ ಬಂತು. ನೀನು ಮಾತಾಡೋದು ತಿದ್ದಿ ಬುದ್ಧಿ ಪಾಠ ಹೇಳೋ ಥರ ಇರುತ್ತೆ. ತಪ್ಪೇನು ಮಾತಾಡಲ್ವಲ್ಲ, ಹೇಳೇನು? ಏನಿಲ್ಲ, CM ಸಾಹೇಬ್ರು ಹೇಗೂ ರಾಜಕೀಯದಲ್ಲಿರೋರು. ಅವರು ಸುಮಾರು ಗುದ್ಲಿ ಪೂಜೆ ಮಾಡಿರ್ತಾರೆ, ಸುಮಾರು ಸ್ಕೂಲ್ಗಳು ಇನಾಗ್ರೇಷನ್ ಮಾಡಿರ್ತಾರೆ. ನಾವು ಕಟ್ತಾ ಇರೋ ಶಾಲೆ ಎಷ್ಟೋ ಮಕ್ಕಳಿಗೆ ದೇವಸ್ಥಾನ ಇದ್ದಂಗೆ. ಆ ದೇವಸ್ಥಾನದಲ್ಲಿ ಗುರುಗಳೇ ದೇವ್ರಿದ್ದಂಗೆ. ಅದಕ್ಕೆ ನಾವು ಯಾಕೆ ಸರ್ಕಾರಿ ಸ್ಕೂಲಲ್ಲಿ ಪಾಠ ಮಾಡ್ತಿರೋ ಗುರುಗಳನ್ನ ಕರೆಸಿ ಇನಾಗ್ರೇಷನ್ ಮಾಡಿಸ್ಬಾರ್ದು? ಫ್ಯಾಂಟಾಸ್ಟಿಕ್ ಐಡಿಯಾ. ಇದೆಲ್ಲ ನಿನ್ನ ತಲೆಗೆ ಹೆಂಗ್ ಬರುತ್ತೋ ಗೊತ್ತಾಗಲ್ಲ ಕಣ. ಅಂತ ಗುರುಗಳು ಎಲ್ಲಿ ಸಿಗ್ತಾರೋ, ಸಿಕ್ಕಿದ್ರೆ ಅವ್ರ ಕೈಲೇ ಇನಾಗ್ರೇಟ್ ಮಾಡಿಸೋಣ. ನಾವು ಮಾಡೋ ಕೆಲ್ಸಕ್ಕೂ ಒಂದು ಅರ್ಥ ಸಿಕ್ಕುತ್ತೆ. ಆಯ್ತು ಯಜಮಾನ್ರೆ. ಅಯ್ಯೋ, ಏನ್ ಮಾಡ್ಕೊಳ್ತೀವ್ರಿ? ಏನೇ ಇವಾಗ ಎತ್ತಕ್ ಬರ್ತಿದ್ಯಾ? ಇವಾಗ ಗಂಡ ಬಿದ್ದೋಗಿದ್ದಾನೆ ಅಂತ ನೆನಪಾದ್ನ? ಅದೇ ಸುಬ್ಬು ನನ್ನ ತಳ್ಳಿದ್ನಲ್ಲ, ಅವಾಗ ಜೋರಾಗಿ ಬಿದ್ದೋದೆ. ಅವಾಗ ಎತ್ತಕ್ಕೆ ಅಂತ ಬಂದವಳು ಯಾಕೆ ಎತ್ತಿಲ್ಲ? ಓ, ಗೊತ್ತಾಯ್ತು. ಆ ಸುಬ್ಬನ್ ನೋಡ್ತಾ ನಿಂತ್ಕೊಬಿಟ್ಟ. ಗೊತ್ತಾಯ್ತು. ಅವನ್ ಚೆನ್ನಾಗಿದ್ದಾನೆ ಅಂತನಾ? ಅಥವಾ ಅವನ್ ಕಂಡ್ರೆ ಇಷ್ಟನಾ? ಎಂತ ಮಾತಾಡ್ತೀವ್ರಿ? ಈಗೆಲ್ಲ ಹೇಳ್ಬೇಡಿ. ಯಾಕೆ ಸಾವಿತ್ರಿ? ನಾನು ನಿನ್ನ ಮನಸ್ಸಲ್ಲಿರೋ ಮಾತನ್ನೇ ಹೇಳ್ತಿರೋದು. ಅಲ್ಲ, ನೀನು ಈ ಮನೆಯಿಂದ ಆಚೆ ಕಡೆ ಎಲ್ಲೂ ಹೋಗಲ್ಲ. ಆದ್ರೂ ಮನೆ ಒಳಗೆ ಇರಬೇಕಾದ್ರೆ ಇಷ್ಟೊಂದು ಚೆನ್ನಾಗಿ ಸೀರೆ ಉಡ್ಕೊಂಡು, ಮಗುಕ್ಕೆ ಮೇಕಪ್ ಹಾಕ್ಕೊಂಡು, ಕ್ಲೀನಾಗಿ ತಲೆ ಬಾಚಿ ಯಾರನ್ನು ಇಂಪ್ರೆಸ್ ಮಾಡೋದಕ್ಕೆ ಅಂತ ಈ ಪಾರ್ಟಿ ರೆಡಿ ಆಗ್ತೀಯ? ನನಗಂತೂ ಇಂಪ್ರೆಸ್ ಮಾಡೋದಕ್ಕಲ್ಲ, ಯಾಕಂದರೆ ನನಗೆ ನಿನ್ನ ಕಂಡ್ರೇನೆ ಇಷ್ಟ ಇಲ್ಲ. ಅಲ್ಲ, ಈ ಪಾರ್ಟಿ ಸಿಂಗಾರ ವಯ್ಯಾರ ಮಾಡ್ಕೊಂಡು ರೆಡಿಯಾಗಿದೆಯಾ ಅಂದರೆ ನನಗೆ ಯಾಕೋ ಅನುಮಾನ ಕಡೆ. ಯಾಕೆ? ಸುಬ್ಬು ದಿವಸ ಮನೆಗೆ ಬರ್ತಾನೆ ಅಂತನಾ? ಆಯ್ತು. ಸುಬ್ಬು ಒಬ್ಬನೇ ಇರೋದ ನಿನ್ನ ಲಿಸ್ಟಲ್ಲಿ, ಅಥವಾ ಮತ್ತಾರಾದರೂ? ನಿಮ್ ಕೈ ಮುಗಿತೀನಿ. ಅಣ್ಣ ತಂಗಿ ಸಂಬಂಧನ ಈ ಕೆಟ್ಟ ದೃಷ್ಟಿಲಿ ನೋಡ್ಬೇಡಿ. ಅವರು ನನಗೆ ಒಡ ಹುಟ್ಟಿದವ್ರಿಗಿಂತ ಹೆಚ್ಚು. ಹಿಂಗೆಲ್ಲ ಹೇಳಿ ನನಗೆ ಹಿಂಸೆ ಮಾಡಬೇಡಿ. ಹಿಂಸೆ ಮಾಡಬಾರ್ದ? ಹಿಂಸೆ ಕೊಡ್ತೀನಿ. ಏನು ಮಾಡ್ತೀಯಾ? ಹೋಗಿ ನೀನು ಹಿಂದೆ ಮುಂದೆ ಇದ್ದಾರಲ್ಲ ಸುಬ್ಬು, ಶ್ರವಣ್, ಅವ್ರ ಹತ್ರ ಹೇಳ್ತೀಯಾ? ಏನಂತ ಹೇಳ್ತೀಯಾ? ನನ್ನ ಗಂಡ ಮದನ್, ನಿಮ್ಮ ಗಂಡ ಸುಬ್ಬು ಮತ್ತೆ ನನಗೆ ಸಂಬಂಧ ಕಟ್ಟಿದ್ರು ಅಂತ ಹೇಳ್ತೀಯಾ? ಈ ವಿಚಾರ ಏನಾದರೂ ನೀನು ಹೋಗಿ ಶ್ರಾವಣಿ ಹತ್ರ ಹೇಳಿದೆ ಅನ್ಕೋ, 4 ಪಟ 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 ಅಂತ ಹೊಡಿತಾಳೆ. ಲೇ, ಈ ವಿಚಾರನೆಲ್ಲ ಹೇಳ್ಕೊಳ್ಳೋದಕ್ಕಾಗಲ್ಲ. ಅಕಸ್ಮಾತ್ ಆಗಿ ನಿನಗೂ ಸುಬ್ಬುಗೂ ಸಂಬಂಧ ಇದೆ ಅಂತ
ಒಂದು ಚಿಕ್ಕ ಅನುಮಾನ ಶ್ರಾವಣಿಗೆ ಬಂತು ಅಂತ ಇಟ್ಕೋ, ನಿನ್ನ ಗತಿ ಅಣ್ಣ, ಪೃಥ್ವಿ ಅಣ್ಣ, ಪೃಥ್ವಿ ಅಣ್ಣ, ನಂದಿನಿ ಅಮ್ಮ ಗಾಬರಿ ಆಗಿದ್ದೀರಾ? ಅಣ್ಣ, ಆ ವಿಜಯಾಂಬಿಕಾ ಬಂದಿದ್ದಾಳೆ. ಅವಳು ಬಂದೇ ಬಿಟ್ಲಾ? ಅವಳು ಮಾತ್ರ ಅಲ್ಲ ಅಣ್ಣ, ಅವಳ ಜೊತೆ ಒಂದು ದೊಡ್ಡ ಗುಂಪೆ ಇದೆ. ನಾವ್ ಈಗಿಂದ ಇಲ್ಲಿಂದ ಹೊರಡಬೇಕು, ಇಲ್ಲ ಅಂದ್ರೆ ನಮ್ ಜೀವಕ್ಕೆ ಅಪಾಯ ಇದೆ. ನೀವೆಲ್ಲ ಅವಳನ್ನ ನೋಡಿದ್ರಿ? ಅವಳೇನಾದ್ರು ನಿಮ್ಮನ್ನು ನೋಡಿದ್ಲಾ? ಇಲ್ಲ, ಅವಳಿಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ನಾವ್ ಇಲ್ಲೇ ಇದ್ರೆ ಅವಳು ನಮ್ಮನ್ನ ಹುಡ್ಕೊಂಡು ಇಲ್ಲಿಗೆ ಬಂದೇ ಬರ್ತಾಳೆ. ಮೊದ್ಲು ಇಲ್ಲಿಂದ ಹೊರಡ್ಬೇಕು, ಬನ್ನಿ ಅಣ್ಣ. ಒಂದು ನಿಮಿಷ ಪದ್ದು ಫೋನ್ ಮಾಡ್ಬಿಡ್ತೀನಿ. The number you're calling is switched off right now. ಅಯ್ಯೋ ದೇವ್ರೆ, ಪದ್ದುಗೆ ಫೋನೇ ಕನೆಕ್ಟ್ ಆಗ್ತಾ ಇಲ್ಲ. ಪದ್ದು ಕೇಳಿದ್ರೆ ಏನು ಹೇಳೋದು? ಅಕಸ್ಮಾತ್ ಪದ್ದು ಏನಾದ್ರು ಇಲ್ಲಿಗೆ ಬಂದ್ರೆ? ಅಣ್ಣ, ಅಷ್ಟೆಲ್ಲ ಯೋಚನೆ ಮಾಡೋಷ್ಟು ನಮ್ಮ ಹತ್ರ ಸಮಯ ಇಲ್ಲ. ಮೊದಲು ನಾವ್ ಇಲ್ಲಿಂದ ಹೊರಡ್ಬೇಕು. ಆ ಹೆಲ್ಮೆಟ್ ತಗೊಂಡು ಬನ್ನಿ ನೀವು. ಆಯ್ತು ಬಂದೆ.